ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಬೆಂಗಳೂರಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಬಾನೆಟ್ ಮೇಲೆ ವ್ಯಕ್ತಿಯನ್ನ ಎಳೆದೊಯ್ದು ಹಲ್ಲೆ ನಡೆಸಲಾಗಿದೆ. ಕಾರು ಜಪ್ತಿ ಆರೋಪಿಯನ್ನ ಈಗ ಹಲಸೂರು ಪೊಲೀಸರು ಬಂಧಿಸಿದ್ದಾರೆ. ಬಾನೆಟ್ ಮೇಲೆ ವ್ಯಕ್ತಿಯನ್ನ ಎಳೆದೊಯ್ದ ಕಾರನ್ನ ಜಪ್ತಿ ಮಾಡಲಾಗಿದೆ. ಬೆಂಗಳೂರಲ್ಲಿ ಹೆಚ್ಚಾದ ರೋಡ್ ರೇಜ್ ಪ್ರಕರಣಗಳಿಂದ ಪ್ರಯಾಣಿಕರು ಸಂಕಷ್ಟ ಅನುಭವಿಸುವಂತಾಗಿದೆ. ಬಾನೆಟ್ ಮೇಲೆ 1 ಕಿಲೋಮೀಟರ್ ಎಳೆದೊಯ್ದಿದ್ದ ಚಾಲಕನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ನಂಜುಂಡ ಮತ್ತು ಕಾರು ಚಾಲಕ ಸುರೇಶ್ ನಡುವೆ ಗಲಾಟೆ ನಡೆದಿತ್ತು. ಬಾನೆಟ್ ಮೇಲೆ ಈ ವೇಳೆ 1 ಕಿಲೋಮೀಟರ್ಗಳ ಉದ್ದಕ್ಕೆ ಚಾಲಕ ಎಳೆದೊಯ್ದಿದ್ದ ಆತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಕೆಲವೇ ಗಂಟೆಗಳಲ್ಲಿ ನಂಜುಂಡ ಮತ್ತು ಕಾರು ಚಾಲಕ ಸುರೇಶ್ ನಡುವೆ ಗಲಾಟೆ ನಡೆದಿದ್ದು, ನಂಜುಂಡ ಹೂ ತೆಗೆದುಕೊಂಡು ಗೂಡ್ಸ್ ವಾಹನದಲ್ಲಿ ತೆರಳುತ್ತಾ ಇದ್ದ ವೇಳೆ ಕಾರಿಗೆ ಗೂಡ್ಸ್ ವಾಹನ ಟಚ್ ಆಗಿರೋದ್ರಿಂದ ಕಾರು ಚಾಲಕ ಗಲಾಟೆಯನ್ನು ಶುರು ಮಾಡಿಕೊಂಡಿದ್ದಾನೆ. ಟ್ರಿನಿಟಿ ಜಂಕ್ಷನ್ ಬಳಿ ಇಬ್ಬರ ನಡುವೆ ಗಲಾಟೆ ನಡೆದಿರೋದು. ಈ ವೇಳೆ ಕಾರು ಮುಂದೆ ನಿಂತಿದ್ದ ನಂಜುಂಡಗೆ ಸುರೇಶ್ ಗುದ್ದಿದ್ದಾರೆ. ಬ್ಯಾನೆಟ್ ಮೇಲೆ ಬೀಳ್ತಾ ಇದ್ದಂತೆ ಸುರೇಶ್ ಎಳೆದೊಯ್ತಾ ಇದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. ಈಗ ಈ ಸುರೇಶ್ರ ಬಂಧನ ಆಗಿದೆ. ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಸುರೇಶ್ನನ್ನ ಬಂಧಿಸಿದ್ದಾರೆ. 1 ಕಿಲೋಮೀಟರ್ಗಳಷ್ಟು ದೂರ ಎಳ್ಕೊಂಡು ಹೋಗಿದ್ದಾರೆ ಸುರೇಶ್ ಬ್ಯಾನೆಟ್ ಮೇಲೇನೆ. ಕಾರು ಮುಂದೆ ನಿಂತಿದ್ದ ನಂಜುಂಡಗೆ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಹೇಗೆ ಎಳ್ಕೊಂಡು 1 ಕಿಲೋಮೀಟರ್ಗಳಷ್ಟು ದೂರ ಹೋಗಿದ್ದಾರೆ ಅಂತ. ಈಗ ಸುರೇಶ್ನ ಬಂಧನ ಆಗಿದೆ. ಸುಮಾರು 1 ಕಿಲೋಮೀಟರ್ ದೂರ ಹೀಗೆ ಹೋಗಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಟ್ರಿನಿಟಿ ಜಂಕ್ಷನ್ ಬಳಿ ಘಟನೆ ನಡೆದಿರೋದು. ಈ ಬಗ್ಗೆ ಬ್ಯಾನೆಟ್ ಮೇಲೆ ಸಿಲುಕಿದ್ದ ವ್ಯಕ್ತಿ ನಂಜುಂಡ ಮಾತಾಡಿದ್ದಾರೆ. ನಮ್ಮ ಪ್ರತಿನಿಧಿ ಗಂಗಾಧರ್ ಅವರನ್ನ ಮಾತಾಡಿಸಿದ್ದಾರೆ. ಬನ್ನಿ ಏನ್ ಮಾತಾಡಿದ್ದಾರೆ ಕೇಳೋಣ. ದಿನದಿಂದ ದಿನಕ್ಕೆ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಹಲಸೂರು ಪೊಲೀಸರು ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ಆದ್ರೆ ಕಾರಿನ ಬ್ಯಾನೆಟ್ ಮೇಲೆ ಮಲಗಿದಂತಹ ಆ ವ್ಯಕ್ತಿ ಇದ್ದಾರೆ ನಂಜುಂಡ ಅಂತೇಳಿ ಅವ್ರನ್ನೇ ಮಾತಾಡಿಸ್ತೀನಿ ಏನಾಯ್ತು ಅಂತ. ಯಾವ ಕಾರಣಕ್ಕೆ ಜಗಳ ಆಯ್ತು, ಎಲ್ಲಿ ಪ್ರಾರಂಭ ಆಗಿದ್ದು, ಏನಾಯ್ತು ಅಂತ ಸರ್ ಚರ್ಚ್ ಸಿಗ್ನಲಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ನಮಗೆ ಸಿಗ್ನಲ್ಲು ಬಿಟ್ಟಿತ್ತು. ಮುಂದೆ ಇರೋರು ಮುಂದೆ ಪಾಸ್ ಆಗ್ತಾ ಇರಲಿಲ್ಲ. ಹಿಂದೆ ಇದ್ರು ಅವರು ಆರನ್ ಮಾಡ್ತಾನೆ ಇದ್ರು. ನಾವು ಹ್ಯಾಂಡ್ ಸಿಗ್ನಲ್ಲು ತೋರಿಸಿದ್ವಿ. ಆದರೂ ಒಂಚೂರು ಗಾಡಿ ಲೆಫ್ಟಿಂದ ಬಂದ್ಬಿಟ್ಟು ಅಂತ ಬೈದರು. ನಾವೇನು ತಪ್ಪು ಮಾಡಿದಿರ ನಮಗೆ ಬೈದಾಗ ನಮ್ಗೆ ಒಂದು ಸ್ವಲ್ಪ ಹರ್ಟ್ ಆಯಿತು. ಮುಂದೆ ಸಿಗ್ನಲಲ್ಲಿ ಸಿಕ್ಕಿದ್ರು. ನಾವು ಹೋಗಿ ಅವ್ರಿಗೇನು ಡೋರ್ ತಟ್ಟಿದ್ವಿ. ವಿಂಡೋ ಓಪನ್ ಮಾಡಲಿಲ್ಲ ಅವರು. ನಾ ಆಮೇಲೆ ಸಿಗ್ನಲ್ ಸ್ಟಾಪ್ ಆಗಿತ್ತಲ್ಲ, ಮುಂದೆ ಬಂದು ಸೈಡ್ಗೆ ಹಾಕಿ ಗಾಡಿ ಅಂತ ಅಂದೆ. ಸಿಗ್ನಲ್ ಬಿಟ್ಟಿದ ತಕ್ಷಣ ನಂಗೆ ಗುದ್ದಿದ್ರು. ಗಾಡಿನ ಗುದ್ದಿದ ತಕ್ಷಣ ನಾನೇನು ಮಾಡಿದೆ, ಹಿಂದೆ ಬಿದ್ದೋಗ್ತೀನಿ ಅಂತ ಕಾರ್ ಮೇಲೆ ಬಿದ್ದೆ. ಬಾನೆಟ್ ಹಿಡ್ಕೊಂಡೆ. ಗಾಡಿ ಸಿಗ್ನಲ್ ಬಿಟ್ಟಿದ್ದು ಒಂದೇ ಸಮ 1.5 ಕಿಲೋಮೀಟರ್ ಹೊಡ್ಕೊಂಡು ಹೋದ್ರು ಸರ್ ಗಾಡಿನ. ಬಟ್ ತುಂಬ ಫೀಲ್ ಆಯಿತು. ಅವ್ರ ಪಕ್ಕದಲ್ಲಿ ಅವ್ರ ಮಿಸ್ಸಸ್ ಇರು ನಿಲ್ಸು ಅಂತ ಒಂದು ಮಾತು ಹೇಳಿಲ್ಲ. ಆ ಸ್ಪೀಡಲ್ಲಿ ನನಗೆ ಚಿಕ್ಕ ಮಕ್ಕಳಿದ್ದಾರೆ ಅಂತ ತುಂಬ ನೆನಪಾಯ್ತು ನನಗೆ ಆ ಟೈಮಲ್ಲಿ. ಏನೇ ಒಂದು ಹೆಚ್ಚು ಕಮ್ಮಿ ಇರೋ ಅವ್ರನ್ನ ನೋಡಬೇಕಲ್ವ ಸರ್. ಇವಾಗ ಒಂದು 3 ಇಯರ್ಸ್ ನನ್ನ ಮಗನಿಗೆ. ಅವ್ರು ತುಂಬ ನೆನಪಾದ್ರು ಆ ಟೈಮಲ್ಲಿ. ತುಂಬ ಪ್ರಾಣಕ್ಕೆ ಅಪಾಯ ಅಂತ ಆದರೂ ಕೂಡ ನೀವು ಬ್ಯಾನೆಟ್ ಹಿಡ್ಕೊಂಡು ಹಿಡೀರಿ ಅಂತ ಹೇಳ್ತಾಯಿದ್ರು. ಏನಾದರೂ ಆ ಪಬ್ಲಿಕ್ ಹೆಲ್ಪ್ ಮಾಡುವಂಥದ್ದಾಯ್ತಾ? ಅವರು ಯಾಕೆ ಅಷ್ಟು ರ್ಯಾಶಾಗಿ ಹೊಡ್ಕೊಂಡೋದ್ರು ಅಂತ ಹೇಳ್ತಾರೆ ನಾನು ಕೇಳಿದಾಗ? ಸರ್ ಅವರು ಆನ್ಸರೇ ಮಾಡಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಇನ್ನೊಂದೇನೆಂದರೆ ಅವರು ನಾವು ಗಾಡಿ ನಿಲ್ಲಿಸಿದ ಜನ ಫಸ್ಟು ಒಂದು 2 ವೀಲರ್ ಅವ್ರು ಬಂದರು ಸರ್ ಹೆಲ್ಪ್ ಮಾಡೋಕ್ಕೆ. ನನಗೆ ಗಾಡಿ ಸೈಡ್ಗೆ ಹಾಕ್ರಿ ಅವ್ನು ಬಿದ್ದೋಗ್ತಾನೆ ಅಂತ ಅವ್ನಿಗೆ ಹೋದ್ರು ಸರ್. ಅದಾದಮೇಲೆ ಹಿಂದೆ ಬರ್ತಾಯಿರೋ ಕ್ಯಾಬ್ಗೆಲ್ಲ ಗೊತ್ತಾಯಿತು. ಏನು ಮಾಡಿದ್ರು, ಆ ಕಾರ್ನ ಓವರ್ಟೇಕ್ ಮಾಡಿ ಮುಂದೆ ಸ್ಲೋ ಮಾಡ್ಕೊಂಡು ನಿಲ್ಲಿಸಿದ್ರು ಸರ್. ಪೊಲೀಸವ್ರು ಬರೋ ಗಂಟೆ ಗಾಡಿಯಿಂದ ಕೆಳಗಿಳಿದಿಲ್ಲ ಸರ್. ಯಾರೂ ಅವ್ರಿಗೆ ತೊಂದರೆನೂ ಕೊಟ್ಟಿಲ್ಲ. ಅವ್ರು ವಿಂಡೋ AC ಏನು ಮಾಡ್ಕೊಂಡು ಆರಾಮಾಗಿ ಕೂತಿದ್ರೆ ಹೊರತು ಯಾವುದೇ ಕಾರಣಕ್ಕೂ ಅವ್ರ ಗಾಡಿಯಿಂದ ಇಳಿದಿಲ್ಲ ಅವರು. ಎಷ್ಟು ಟರ್ನಿಂಗ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಅವ್ರು ಬೈದಿದ್ದು ಅನಂತರ ಮೂಮೆಂಟ್ ಆಗಿದ್ದ. ಹೌದು ಒಂದು 30 ಸರ್ ನಾನು ಇವಾಗ ಹೇಳ್ತೀನಿ. ಅವ್ರು ಬೈದಿದ್ದಕ್ಕೆ ಬೇಜಾರೇನಿಲ್ಲ. ನಾವು ಹೋಗಿ ಕೇಳಿದಾಗ ಸಾರಿ ಅಂತ ಒಂದು ಮಾತಂದ್ಬಿಟ್ಟಿದ್ರೆ ಅಲ್ಲಿ ಮುಗ್ದೋಗಿರೋದು ಅವರೇ ಸರ್. ತುಂಬ ಇದಾಗಿ ರಫಾಗಿ ಅವರೇ ದೊಡ್ಡದು ಮಾಡ್ಕೊಂಡಿದ್ದು. ನಾವ್ಯಾರು ಇದನ್ನು ಬೈಯೋದಾಗಲಿ ಇವಾಗೂ ಅಷ್ಟು ನಮ್ಮ ಮನೇಲಿ ಅಲ್ಲೇ ಕೇಳಿ ಸರ್ ಎಲ್ಲರನ್ನೂ ಪಬ್ಲಿಕ್. ನಾನು ಒಂದು ಮಾತು ಬೈದಿಲ್ಲ ಸರ್. ಏನಕ್ಕೆ ಬೈದ್ರಿ ಅಂತ ಕೇಳೋದು ಅಷ್ಟೇ ನನ್ನ ಪ್ರಶ್ನೆ. ಎಂಕ್ವೈರಿಯಲ್ಲಿ ಪೊಲೀಸರು ನೀವು ಕೂಡ ಅಲ್ಲೇ ಇದ್ರಿ. ವಿಚಾರಣೆ ಟೈಮಲ್ಲಿ ಏನಂತ ಹೇಳ್ತಾರೆ ಆನ್ಸರ್ ಅವರು? ಸರ್ ಅವರು ಫಸ್ಟು ನನಗೆ ಹೇಳಿದ್ದು, ನೀನೇಂತಿಗೆ ಅವ್ನ ಇದು ಕಾರ್ ಹತ್ರ ಹೋಗಿ ಇದು ಮಾಡಿದೆ, ಅವ್ನು ಫೋಟೋ ತಗೊಂಡು ಕೊಡ್ಬೋದಾಯ್ತಲ್ಲ ಅಂದರು. ಬಟ್ ನನ್ನ ಮೈಂಡಲ್ಲಿ ಇದ್ದಿದ್ದೇನೆಂದರೆ ಅವನ್ನ ಸೈಡ್ಗೆ ಹಾಕಿ ಪೊಲೀಸವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಇವ್ನು ಗಾಡಿ ಓಡ್ಕೊಂಡು ಹೋಗ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಆ ಥರ ಗೊತ್ತಿರೋ ಯಾರೂ ನಿಂತ್ಕೊಳ್ಳೋದಿಲ್ಲ ಗಾಡಿ ಮುಂದೆ. ಬಟ್ ಆದರೂ ಹೇಳ್ತೀನಿ, ಹಲಸೂರು ಪೊಲೀಸ್ ಸ್ಟೇಷನವ್ರು ತುಂಬ ಸಿನ್ಸಿಯರಾಗಿ ಡ್ಯೂಟಿ ಮಾಡಿದ್ದಾರೆ. ಯಾವುದೇ ಥರ ಕಾಂಪ್ರಮೈಸ್ ಆಗಿಲ್ಲ. ನನಗೆ ಒಂದು ಸ್ವಲ್ಪ ಎದೆನೋವು ಬೇರೆ ಬಂತು. ಸ್ಟೇಷನ್ಗೆ ಹೋದಾಗ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ ಅಲ್ಲೇ ಪಕ್ಕದಲ್ಲಿ. ಒಂದು 2 ಅವರ್ಸ್ ಆದಮೇಲೆ ಬಂದು ತಿರ್ಗಿ ಅಷ್ಟರಲ್ಲೆಲ್ಲ FIR ರೆಡಿ ಮಾಡಿದ್ರು ಸರ್. ಇದಿಷ್ಟು ದೂರುದಾರ ನಂಜುಂಡ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ ಭಕ್ತ, ನ್ಯೂಸ್ 18 ಬೆಂಗಳೂರು.